ನೀವು ಲ್ಯಾಗ್ ನಾನು ನಿಮ್ಮ ಪ್ರೀತಿ ವೀರೇಶ್ ಮಾತಾಡ್ತಾ ಇರೋದು. ಸೊ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೆ. ಸೊ ಇವತ್ತು ನಾನು ಸ್ಪೆಷಲಾಗಿ ಒಂದು 2-3 ದಿನದಿಂದ ಒಂದು ಬೈಕ್ ಬುಕ್ ಮಾಡಿದ್ದೆ. ಸೊ ಬೈಕ್ ತರಕ್ಕೆ ಹೋಗ್ತಾ ಇದ್ದೀನಿ, ಬಸವಶ್ರೀ ಮೋಟಾರ್ಸ್ ತುರುಯಾಳ್. ಸೊ ನಮ್ಮ ಮಳೆಯಲ್ಲಿ ಒಂದು ಫೆಂಡರ್ ಪ್ಲಸ್ ಬೈಕ್ ತರ್ತಾ ಇದ್ದೀನಿ. ಬನ್ನಿ ಲೆಟ್ಸ್ ಗೋ. ಇವತ್ತು ಹೋಗೋಣ, ಸ್ಪೆಷಲ್ ಡೇ ಇವತ್ತು ದೀಪಾವಳಿ. ಸೊ ಪಾರ್ಟಿ ಇರೋದ್ರಿಂದ ಹೊಸ ಬೈಕ್ ಬುಕ್ ಮಾಡಿದ್ದೀನಿ. ಬನ್ನಿ ತರಕ್ಕೆ ಹೋಗೋಣ, ಲೆಟ್ಸ್ ಗೋ. ಈ ಬೈಕ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದೇ ಗಾಡಿ ನಮ್ಮದು ಕ್ಲಾಸಿಕ್ 350 ರಾಯಲ್ ಎನ್ಫೀಲ್ಡು. ಸೊ ಆ ಗಾಡಿ ಕೂಡ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ವಾಶ್ ಮಾಡಿ, ಸೊ ನಾನು ಫ್ರೆಶ್ ಅಪ್ ಆಗಿ ನಾನು ನಮ್ಮ ಹುಡುಗ ಗಾಡಿ ತರಕ್ಕೆ ಹೋಗ್ತಾಯಿದ್ವಿ. ಸೊ ನಮ್ಮ ತಮ್ಮ ಆಲ್ರೆಡಿ ನಮ್ಮ ಮಳೆಯ ಮುಂದೋಗಿದ್ದಾರೆ. ಸೊ ಅವರೆಲ್ಲ ಗಾಡಿ ಆಲ್ರೆಡಿ ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನಮಗೆ ಗಾಡಿ ಡೆಲಿವರಿ ಕೊಡೋದು 12 ಗಂಟೆಗೆ ಅಂತ ಹೇಳಿದ್ವಿ. ಈ ದುನಿಯಾದಲ್ಲಿ ಹೆಸರಿದ್ದರೆ ಸಾಲದು, ನಮಗೆ ದುಡ್ಡು ಕೂಡ ಇರಬೇಕು. ಜೀವನ ಪೂರ್ತಿ ದುಡ್ಡು ಮತ್ತು ಹೆಸರು ಇರಬೇಕು. ಎರಡು ಬ್ಯಾಲೆನ್ಸ್ ಲೆವೆಲ್ ಮಾಡಬೇಕಾಗೈತೆ. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೆ ಏನಾಗೈತೆ. ಸೊ ಇದೇ ಬರೆಯಲ್ಲ. ಸೊ ನಮ್ಮ ಹುಡುಗರಿಗೆ ಗಾಡಿ ಮೇಲೆ ಇರೋ ಕ್ರೇಜಿ ಯಾವ ಹುಡುಗಿ ಮೇಲೆ ಕೂಡ ಇರಲ್ಲ. ಸೊ ಅಷ್ಟೊಂದು ಕ್ರೇಜಿ ಇರುತ್ತೆ. ವೆಹಿಕಲ್ಸ್ ಅಂದರೆ ಹುಡುಗರು ಪ್ರಾಣ ಬಿಟ್ಬಿಡ್ತಾರೆ. ಸೊ ನಾನು ಕೆಲವೊಂದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತೀನಿ ಅವಾಗ. ಸೊ ಸಾಕಷ್ಟು ಜನ ಏನು ಮಾಡ್ತಾ ಇರ್ತಾರೆ, ವೆಹಿಕಲ್ ಅಂದರೆ ಯಾವಾಗಲೂ ಪಂಚಪ್ರಾಣ. ಸೊ ಅಷ್ಟೊಂದು ನೀಟಾಗಿ ಇರೋಕ್ಕೆಲ್ಲ ಸರ್ವಿಸು ಮೇಂಟೆನೆನ್ಸ್ ಎಲ್ಲ ನೋಡ್ತಾರೆ. ಹೇಗಿರ್ತಾರೆ ಅದೇ ಥರ ಗಾಡಿಗಳನ್ನು ಅಷ್ಟು ಇಷ್ಟಪಡ್ತಾ ಇರ್ತಾರೆ. ಸೊ ನಮ್ಮ ಲೈಫಲ್ಲಿ ಕೂಡ ಅದೇ ಥರ ಎಲ್ಲ ವೆಹಿಕಲ್ಸ್ಗಳನ್ನು ಯಾವಾಗಲೂ ಅತಿ ಹೆಚ್ಚು ಇಷ್ಟಪಡ್ತೀನಿ. ಸೊ ರೈಡಿಂಗ್ ಅಂದರೆ ತುಂಬ ಇಷ್ಟ ನನಗೆ ಮುಂಚೆಯಿಂದಲೂ. ಸೊ ಅವಾಗ ರೈಡಿಂಗ್ ಹೋಗ್ತಾ ಇರ್ತೀನಿ. ಸೊ ಯಾವಾಗಲೂ ನನಗೆ ಯಾವ ಗಾಡಿ ಇಷ್ಟ ಅನಿಸುತ್ತೆ ಆ ಗಾಡಿ ರೈಡ್ ಮಾಡ್ತಾ ಇರ್ತೀನಿ. ಸೊ ನನ್ನ ಕಡೆ ಅಷ್ಟೇನು ದೊಡ್ಡ ಬೈಕ್ ಏನಿಲ್ಲ. ಸೊ ನನ್ನ ತಕ್ಕ ಮಟ್ಟಿಗೆ NS, ಒಂದು ಬುಲೆಟು, ಈ ಥರ ಪಲ್ಸರ್, ಸೊ ಸಣ್ಣ ಪುಟ್ಟ ಗಾಡಿಗಳಿದೆ. ಸೊ ಇವತ್ತೆಲ್ಲ ದೀಪಾವಳಿ ಪಾಡ್ಯದಿಂದ ಎಲ್ಲ ಗಾಡಿಗಳನ್ನು ಕ್ಲೀನ್ ಮಾಡಿ ಸೊ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಕಡೆ ನೋಡ್ತಿರ್ಬೋದು, ರೋಡ್ ಮೇಲೆ ಎಲ್ಲ ಕಡೆ ನೋಡಿದ್ರು ವೆಹಿಕಲ್ಸು. ಸೊ ಇರುವೆ ಬಂದಂಗೆ ಬರ್ತಾಯಿದೆ. ಚೀನಾದಲ್ಲಿ ಹೆಂಗೆ ವೆಹಿಕಲ್ಸ್ ಜಾಸ್ತಿ ಇದೆಯಲ್ಲ, ಜನಸಂಖ್ಯೆ ಹೆಂಗೆ ಜಾಸ್ತಿ ಇದೆ. ಸೊ ನಮ್ಮ ಇಂಡಿಯಾದಲ್ಲಿ ಕೂಡ ವೆಹಿಕಲ್ಸ್ ಅಷ್ಟು ಜಾಸ್ತಿ ಆಗ್ತಾಯಿದೆ ಇತ್ತೀಚೆಗೆ. ಸೊ ಎಲ್ಲಿ ಹೊಡಿದ್ರು ಬರೀ ವೆಹಿಕಲ್ಸ್, ಬರೀ ಬೈಕು, ಕಾರು, ಆಟೋ ರಿಕ್ಷಾ, ಬಸ್ಸು ಇರ್ತಿರಲ್ಲ. ಸೊ ಒಬ್ಬೊಬ್ಬರಲ್ಲಿ 4-5 ವೆಹಿಕಲ್ಸ್ ಇಟ್ಟಿದ್ದಾರೆ. ಸೊ ಇಲ್ಲಿ ಇದ್ರೊಳಗೆ ಅಂತೂ ಎಂಟ್ರಿ ಆದರೂ ಕೂಡ ಇಲ್ಲಿ ದೀಪಾವಳಿ ಫೆಸ್ಟಿವಲ್ ಕೂಡ ಇಲ್ಲಿ ಕೂಡ ಸೆಲೆಬ್ರೇಷನ್ ತುಂಬ ಜೋರಾಗಿ ನಡೀತಾಯಿದೆ. ಸೊ ಎಲ್ಲ ಕಡೆ ನೋಡ್ತಾ ಇರಿ, ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಇವತ್ತು ಪಾರ್ಟಿ ಇರೋದ್ರಿಂದ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ. ಸೊ ಅಂತೂ ನಂಗೆ ಕೊನೆಗೆ ಬಸವಶ್ರೀ ಮೋಟಾರ್ಸ್ ಕಡೆ ಎಂಟ್ರಿ ಆಗಿದ್ವಿ. ಸೊ ಇದೇ ಇಲ್ಲಿ ಕಾಣಿಸ್ತಾ ಇರೋದಿಲ್ಲ, ಬಸವಶ್ರೀ ಮೋಟಾರ್ಸ್ ಅಂತೇಳಿ. ಸೊ ನಾನು ಬುಕ್ ಮಾಡಿ ಒಂದು 2 ದಿನ ಮುಂಚೆನೇ ಬುಕ್ ಮಾಡಿದ್ದೆ ಗಾಡಿ ವೆಹಿಕಲ್ಸು. ಸೊ ಡಾಕ್ಯುಮೆಂಟಲ್ಲಿ ವೆರಿಫಿಕೇಷನ್ ಐತೆ, ಬಟ್ ಅಂದರೆ EMI ಮೇಲೆ ತೊಗೊಂಡಿದ್ದೆ ಗಾಡಿ. ಸೊ ಹಂಗಾಗಿ ಒಂದು 2-3 ದಿನ ಮುಂಚೆ ಬುಕ್ ಮಾಡಿದ್ವಿ. ಸೊ ನಂಗೆ ಪಾರ್ಟಿ ದಿನ ಗಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅವತ್ತು ಗಾಡಿ ಬುಕ್ ಮಾಡಿದ್ವಿ. ಸೊ ಆಲ್ರೆಡಿ ನಮ್ಮ ತಮ್ಮ ನಮ್ಮ ಮಳೆಯೆಲ್ಲ ಗಾಡಿ ಎಲ್ಲ ವಾಟರ್ ಸರ್ವಿಸ್ ಮಾಡಿಸಿ ಎಲ್ಲ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದಾರೆ ಡೆಲಿವರಿ ಕೊಡೋಕ್ಕೆ. ಸೊ ಆ ಕಡೆ ಶೋರೂಮ್ ಇದೆ, ಈ ಕಡೆ ಸರ್ವಿಸ್ ಸೆಂಟ್ರ್ ಇದೆ. ಸೊ ಸರ್ವಿಸ್ ಸೆಂಟ್ರಲ್ಲಿ ಗಾಡಿ ಎಲ್ಲ ನೀಟಾಗಿ ರೆಡಿ ಮಾಡ್ತಿದ್ದಾರೆ. ಇಲ್ಲಿಂದ ರೆಡಿ ಮಾಡಿ ಮತ್ತು ಶೋರೂಮ್ ಕಡೆ ತೊಗೊಂಡೋಗ್ತಾಯಿದ್ದಾರೆ ಗಾಡಿನ. ಡಿಸ್ಟರ್ಮೆಂಟ್ ನೋಡ್ತಿರ್ಬೋದು, ಸಾಕಷ್ಟು ಜನರೆಲ್ಲ ಪಾರ್ಟಿ ಇರೋದ್ರಿಂದ ಎಲ್ಲ ಬೈಕ್ ಇವತ್ತೇ ಒಂದು ಮ್ಯಾಕ್ಸಿಮಮ್ ಒಂದು 10ರಿಂದ 20 ಬೈಕ್ ಡೆಲಿವರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಗಾಡಿ ಕೂಡ ಇವರೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಫುಲ್ ಜಾತ್ರೆ ಗಿಚ್ಚಿಗಿಲಿ ಅನಿಸ್ತಾ ಇದೆ. ವೆಹಿಕಲ್ಸ್ ಅಂತ ಹೇಳಿದ್ನಲ್ಲ, ಸಾಕಷ್ಟು ಜನ ತಾವು ರೆಡಿಯಾಗಿರ್ತಾರೆ ಇಲ್ಲ ಗೊತ್ತಿಲ್ಲ, ವೆಹಿಕಲ್ ಮಾತ್ರ ತುಂಬ ಇಷ್ಟಪಡ್ತಾರೆ ನಮ್ಮ ಹುಡುಗರು ಮಾತ್ರ. ಸೊ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ವೆಹಿಕಲ್ ಬಗ್ಗೆ ಅಂದರೆ ಸಾಕಷ್ಟು ಪ್ರಿನ್ಸಿಪಲ್ ಇಟ್ಕೊಂಡ್ಬಿಡ್ತಾರೆ. ಡೆಕೋರೇಷನ್ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ, ಸೊ ತಮ್ಮ ಹೆಂಗೆ ಬರುತ್ತೆ ಹಂಗೆ ಡೆಕೋರೇಷನ್ ಮಾಡ್ತಾ ಇರುತ್ತೆ. ಸೊ ವೆಹಿಕಲ್ಸ್ ಅಂದರೆ ನೋಡ್ತಾ ಇರ್ಬೋದು. ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದ ತಕ್ಷಣ ಇಲ್ಲೇ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಡೆಲಿವರಿ ಪಾಯಿಂಟ್ ತೊಗೊಂಡೋಗಿ ಗಾಡಿ ಹಚ್ಚಿದರೆ ಸೊ ಅಲ್ಲಿ ಡೆಲಿವರಿ ನೋಟಿಸ್ ಕೊಡ್ತಾರೆ, ಇನ್ನೂ ಕೊಟ್ಟಿಲ್ಲ. ಸೊ ಜಸ್ಟ್ ಈ ಸೈಡ್ ಶೋರೂಮಲ್ಲಿ ತಂದು ಹಚ್ಚಿದ್ವಿ. ಅದಾದ ನಂತರ ಡೆಲಿವರಿ ನೋಟಿಸ್ ಕೊಟ್ಟರು. ಡೆಲಿವರಿ ನೋಟಿಸ್ ಕೊಟ್ಟ ಮೇಲೆ ಗಾಡಿ ಹೊರಗೆ ತೆಗಿಯೋಕ್ಕೆ ಬನ್ನಿ ಹೋಗೋಣ ನೋಡೋಣ. ಗಾಡಿ ಹೊರಗೆ ತೆಗ್ಯಾನ. ಸೊ ಅವರು ಕೂಡ ಶೋರೂಮ್ ಓನರು ಕೂಡ ಬಂದು, ಸೊ ನಾವು ನಮ್ಮ ಹುಡುಗರೆಲ್ಲ ಫೋಟೋ ವಿಡಿಯೋ ಶೂಟ್ ಮಾಡಿ ಗಾಡಿ ಡೆಲಿವರಿ ಕೊಟ್ವಿ. ಸೊ ದೀಪಾವಳಿ ಪಾರ್ಟಿ ಇರೋದ್ರಿಂದ ಸಾಕಷ್ಟು ಗಾಡಿಗಳು ಡೆಲಿವರಿ ಇದ್ದು, ಹೊಸ ಗಾಡಿಗಳೆಲ್ಲ ತೊಗೊಳಕ್ಕೆ ಜಾಸ್ತಿ ಜನ ಬಂದಿದ್ದರು. ಸೊ ಅದೇ ಥರ ನಮ್ಮ ಗಾಡಿ ಫಸ್ಟ್ 12 ಗಂಟೆಗೆ ತೊಗೊಂಡ್ವಿ. ಸೊ ನಾವು ಒಂದು ಸಲ ಫೋಟೋ ಶೂಟ್ ಮಾಡ್ತೇವೆ. ನಿಂಬೆಹಣ್ಣು ಗಾಡಿಗೆ ಯಾರು ದೃಷ್ಟಿ ಬೀಳ್ತಾಯಿದ್ವಿ.
ಬೀಳದೇ ಇರಲಿ ಅಂತ ಗಾಡಿ ಔಟ್ ಸೈಡ್ ತೆಗೆದೆ. ಸೊ ಅದೇ ಥರ ಔಟ್ ಸೈಡ್ ಬಂದು ಸ್ಟಾಪ್ ಮಾಡಿದೆ, ಸ್ವಲ್ಪ ವೆಯ್ಟ್ ಮಾಡಿ ಕೊನೆಗೆ ಶೋರೂಮಿಂದ ಆಚೆ ತಂದೆ ಗಾಡಿ. ಶೋರೂಮಿಂದ ಆಚೆ ತಂದ ಗಾಡಿ ನನಗೆ 3 ಗಿಫ್ಟ್ ಮಾಡಿದ್ರು. ಸೊ ಹೊರಗಡೆ ಬಂದ ನಂತರ 3 ಗಿಫ್ಟ್ ಕೊಟ್ಟಿದ್ದೆ ಗಾಡಿ ಕೂಡ ನನಗೆ. ತಿಳ್ಕೊಳ್ಳೋದು ಆ್ಯಕ್ಟಿವಾಗಿ ಒಂದು ರೈನ್ ಕೋಟು, ಒಂದು ರೈನ್ ಜಾಕೆಟ್ ಮತ್ತು ಒಂದು ಹೆಲ್ಮೆಟು ಮತ್ತು ಒಂದು ಕೂಲಿಂಗ್ ಗ್ಲಾಸ್ ಕೊಟ್ಟಿದ್ದರು. ಸೊ ಈ ದೀಪಾವಳಿ ಆಫರಲ್ಲಿ ಮಾತ್ರ ಈ 4 ಆಫರ್ ಕೊಟ್ಟಿದ್ರು ನಾವು ಆ್ಯಕ್ಚುಲಿ. ಸೊ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಅಂಥವ್ರು ದಯವಿಟ್ಟು ಹೋಗಿ ನಿಮ್ಮ ಗಾಡಿಯನ್ನು ಬುಕ್ ಮಾಡಿ ಈ ಗಿಫ್ಟನ್ನು ನಿಮ್ಮದಾಗಿಸ್ಕೊಳ್ಳಿ. ಸೊ ಅಂತ ಹೇಳ್ತಾ ಸೊ ಗಾಡಿ ತಗೊಂಡು ಊರ ಕಡೆ ಬಿಟ್ಟು, ಸೊ ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು. ನನ್ನ ಗಾಡಿ ಮಾತ್ರ ನೀರು ಕುಡಿತಾ ಇದೆ, ಪೆಟ್ರೋಲ್ ಮಾತ್ರ. ದೊಡ್ಡ ಗಾಡಿ ಮೇಂಟೈನ್ ಮಾಡಬೇಕಂದ್ರೆ ದಮ್ ಬೇಕು, ಯಾಕಂದರೆ ಆ್ಯಕ್ಚುಲಿ ದೊಡ್ಡ ಗಾಡಿ ಮೇಂಟೈನ್ ಮಾಡಬೇಕಂದ್ರೆ ಆನೆ ಸಾಕಿದಂಗೆ ಆಗುತ್ತೆ. ಸೊ ಸಣ್ಣ ಪುಟ್ಟವರಿಗೆಲ್ಲ ದೊಡ್ಡ ಗಾಡಿ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಹೊಸ ಗಾಡಿ ಪೆಟ್ರೋಲ್ ಹಾಕ್ಸು ಮತ್ತು ಆ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೊ ನಾನು ಹೊಸ ಗಾಡಿ ಕೂಡ ರೈಡ್ ಮಾಡಿದೆ. ತುಂಬ BS6 ಮಾಡಲಲ್ಲ, ಸೊ ಎಲ್ಲ ಸೆನ್ಸರ್ ಟೈಪ್ ಇದೆ, ಸೊ ಆಟೋಮೆಟಿಕ್. ಸೊ ಈ ಊರಿನ ಬಗ್ಗೆ ನಿಮಗೆ ಸ್ಪೆಷಲಾಗಿ ಒಂದು ವ್ಯಕ್ತಿನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿ ಮಿಂಚತಕ್ಕಂಥ ನಮ್ಮ ಅನುಕವರು ಊರು ಇದೇ ಊರು, ಇಲ್ಲೇ ಹುಟ್ಟಿದ್ದು ಬೆಳೆದಿದ್ದವರು. ಸೊ ಇತ್ತೀಚೆಗೆಲ್ಲ ಹೋಗಿ ಸಾಕಷ್ಟು ಕನ್ನಡ ಶೈಲಿ, ಕನ್ನಡ ಭಾಷೆಗಾಗಿ ಉಳಿದು ಓಡ್ತಾ ಇದ್ದಾರೆ. ಸೊ ನಮ್ಮ 4-5 ಬಾರಿ ಅವರು ಇಂಟರ್ವ್ಯೂನಲ್ಲಿ ಸೊ ಹೇಳಿದ್ದಾರೆ ತುಂಬ ಕಷ್ಟ ಇದೆ, ತುಂಬ ಪ್ರಾಬ್ಲಮ್ ಇದೆ ಅಂತ. ಸೊ ಈ ಸರಿ ಅವ್ರನ್ನ ಬಿಗ್ ಬಾಸಿಗೆ ಕರೆಸ್ಬೇಕಾಗಿತ್ತು. ಸೊ ಬಿಗ್ ಬಾಸಿಗೆ ಕರೆಸಲಿಲ್ಲ. ನೆಕ್ಸ್ಟ್ ಟೈಮ್ ತುಂಬ ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ನಮ್ಮ ಉತ್ತರ ಕರ್ನಾಟಕ ಜನ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಲ್ಲ ಅಂಥವ್ರು ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ಬಿಗ್ ಬಾಸಲ್ಲಿ ಕಳಿಸೋ ಪ್ರಯತ್ನ ನಾನು. ಸೊ ಈ ಬಿಗ್ ಬಾಸಲ್ಲಿ ಆಲ್ರೆಡಿ ಇರೋಂಥ ಸ್ಪರ್ಧಿಗಳಿಗೆ ಎಲ್ಲರೂ ಸೀರಿಯಲಲ್ಲಿ ಅಲ್ಲಿ ನಟಿಸ್ತಾ ಇದ್ದಾರೆ. ಸೊ ಅಂಥವ್ರಿಗೆಲ್ಲ ಪೇಮೆಂಟ್ ಎಲ್ಲ ಬರ್ತಾ ಇರ್ತದೆ. ಸೊ ನೆಕ್ಸ್ಟ್ ಟೈಮ್ ನಮ್ಮ ಮನೋಕರ್ನ ಕಳಿಸ್ಕೊಟ್ಟು